ನೋಡಿ, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ನನ್ನ ಇತಿಹಾಸದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿಯ ಫೋರಂ ಒಳಗಡೆ ಏನ್ ಮಾತಾಡ್ಬೇಕು ಅದನ್ನ ಫೋರಂ ಅಲ್ಲೇ ಮಾತಾಡಿದ್ದೀನಿ. ಮನೆ ಒಳಗಡೆ ಏನ್ ಮಾತಾಡ್ಬೇಕು ಮನೆ ಒಳಗಡೆನೆ ಮಾತಾಡ್ತೀನಿ, ಹೊರಗಡೆ ಏನ್ ಮಾತಾಡ್ಬೇಕು ಹೊರಗಡೆ ಮಾತಾಡ್ತಿಲ್ಲ. ನಾನು ಆತರ ನನ್ನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾನು ಪಾರ್ಟಿ ವಿಚಾರಗಳನ್ನ ಆಚೆ ನಾನು ಮಾತಾಡಿಲ್ಲ, ಈಗಲೂ ಕೂಡ ಮಾತಾಡಲ್ಲ. ನಮ್ಮ ಡೆಲ್ಲಿಯ ನಾಯಕರು ಈಗಾಗಲೇ ಇದ್ರ ಬಗ್ಗೆ ಪೂರ್ತಿ ಗಮನ ಕೊಟ್ಟಿದ್ದಾರೆ. ನನ್ನೂ ಕೂಡ ಬೆಂಗಳೂರಿಗೆ ನಡ್ಡಾ ಅವರು ಬಂದಾಗ ನನಗೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ನಾನಿದ್ದೆ, ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅವ್ರ ಜೊತೆಲೇ ಇದ್ದೆ. ಅವ್ರ ಕಾರಲ್ಲೇ ಹೋಗಿದ್ದೀನಿ. ಕೊನೆಗೆ ಮಾತಾಡಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಅವಾಗ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ, ಕರ್ನಾಟಕದ ಸ್ಥಿತಿಗತಿಗಳನ್ನ ಹೇಳಿದ್ದೀನಿ. ಬಹಳಷ್ಟು ಜನ ಹೋಗಿ ಡೆಲ್ಲಿಯಲ್ಲೂ ಭೇಟಿ ಮಾಡಿ ಬಂದಿದ್ದಾರೆ. ನಾನು ಕೂಡ ಡೆಲ್ಲಿ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ. ಪಾರ್ಟಿ ಫೋರಂ ಅಲ್ಲಿ ಏನೇನು ಚರ್ಚೆ ಮಾಡ್ಬೋದು ಅದನ್ನ ನಾನು ಮಾತಾಡಿ ಹೇಳಿದ್ದೀನಿ. ಹೊರಗಡೆ ನಾನು ಮಾತಾಡೋ ಅಭ್ಯಾಸ ನನಗಿಲ್ಲ. ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಆದ್ರಿಂದ ಅದು ಡೆಲ್ಲಿಯ ಗಮನದಲ್ಲಿರೋದ್ರಿಂದ ನನ್ಗನ್ಸುತ್ತೆ ಇನ್ನೊಂದು 15 ದಿನ ಒಳಗಡೆ, 15-20 ದಿನದ ಒಳಗಡೆ ಡೆಲ್ಲಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಸ್ಪಷ್ಟವಾದಂತಹ ತೀರ್ಮಾನವನ್ನ ಕರ್ನಾಟಕದ ಬಗ್ಗೆ ತೆಗೆದುಕೊಳ್ತಾರೆ. ಒಟ್ಟಾಗಿ ಪಾರ್ಟಿ ಹೋಗುವಂಥದ್ದಕ್ಕೆ ಏನೇನ್ ಮಾಡ್ಬೋದು ಅಷ್ಟನ್ನು ಕೂಡ ಕ್ರಮ ಆಗುತ್ತೆ, ಅದೊಂದು ಡೌಟೇ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ನಂದು ನಾನು ವಿರೋಧ ಪಕ್ಷದ ನಾಯಕ, ಪಾರ್ಟಿಯ ಕಾರ್ಯಕರ್ತ, ಇಷ್ಟು ಡಿಸಿಪ್ಲಿನ್ ಒಳಗಡೆ ಇರುವಂತದ್ದು ಎಲ್ಲಾದ್ರೂ ಎಂದಾದ್ರೂ ಆಚೆ ಬಂದಿದ್ರೆ ಅಷ್ಟಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ ಎಂದು ಕೊಟ್ಟಿಲ್ಲ. ನೀವು ಯಾರ್ಯಾರು ಕೊಡ್ತಾ ಇದ್ದಾರೋ ಅವ್ರು ಕೇಳಿದ್ರು. ನಾನು ಅಲ್ಲಿ ಬೇರೆ ಬೇರೆ ಸಂದರ್ಭಗಳು, ಅಂದ್ರೆ ಎಲೆಕ್ಷನ್ಸ್ಗಳು ಬಂದಿರೋವಂಥದ್ದು, ಬೇರೆ ಬೇರೆ ಬಡ್ಜೆಟ್ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಡೆಲ್ಲಿ ಲೆವೆಲ್ ನಲ್ಲಿ ಇರೋದ್ರಿಂದ, ಕುಂಭಮೇಳ ಈ ತರದ್ದೆಲ್ಲ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಇಲ್ಲಾಂದ್ರೆ ಕಳೆದ 15 ದಿನದಿಂದನೇ ಇವೆಲ್ಲ ತೀರ್ಮಾನ ಆಗ್ಬೇಕಾಗಿತ್ತು. ಈಗ ಎಲ್ಲ ಮುಗ್ದಿದೆ, ಡೆಲ್ಲಿ ಎಲೆಕ್ಷನ್ ಮುಗ್ದೋಗಿತ್ತು. ಇನ್ನು ರಿಸಲ್ಟ್ ಕೂಡ 8ನೇ ತಾರೀಕು ಬರುತ್ತೆ. ಅದರಿಂದ ಈ ಸಮಯ ಅವಕಾಶ ಇದೆ. 15 ದಿನದಲ್ಲಿ 100% ಇದಕ್ಕೆ ಅಂತಿಮ ತೆರೆ ಎಳಿತಾರೆ. ಅದಾದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥದ್ದು ಆಗುತ್ತೆ. ಅಂತ ಏನು ದೊಡ್ಡ ಬೆರಿಕೆಯನ್ನು ಇರಲ್ಲ. ಯಾರಂತಾರೋ ಯಾರ ಉತ್ತರ ಕೊಡ್ತಾರೋ ಅವ್ರಿಗೆ ಕೇಳ್ಬೇಕು. ನಾನಿಲ್ಲಿ ನಾನು ಯಾವುದೇ ಗುಂಪಿನ ಪರವಾಗಿ ಇರೋನಲ್ಲ, ನಾನು ಪಾರ್ಟಿ ಪರವಾಗಿ ಇರೋನು ಅಲ್ಲ ಸರ್. ನೀವೇ ಬರ್ದ್ಬಿಟ್ಟಿದ್ರು, ನಾನೇನ ನೀವು ಬರ್ದ್ಬಿಟ್ಟಿದ್ರು. ಸರಿ, ಈಗ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಸಮಯ ಕೊಟ್ಟಿದ್ರು ನನಗೆ. ಅಶ್ವಥ್ ನಾರಾಯಣ ಅವ್ರಿಗೆ, ನಮ್ಮ ಮಲ್ಲೇಶ್ವರಂ ಶಾಸಕರು, ನಮ್ಮ ಡೆಪ್ಟಿ ಸಿಎಂ ಆಗಿದ್ದವರು, ನಮ್ಗೆಲ್ಲ ಪೂರ್ತಿ ಸಮಯ ಕೊಟ್ಟಿದ್ರು. ಅವ್ರ ಜೊತೆ ಏರ್ಪೋರ್ಟ್ಗೂ ಹೋದೆ, ನಾನೇ ಅವ್ರ ಜೊತೆ ಕಾರನ್ನೇ ಏನೇನ್ ಮಾತಾಡ್ಬೇಕು ಎಲ್ಲ ಹೇಳಿದ್ದೀನಿ. ಅವರು ಏನೇನ್ ನನ್ನ ಹತ್ರ ಕ್ಲಾರಿಫಿಕೇಶನ್ ಕೇಳ್ಬೇಕಾಯ್ತು ಎಲ್ಲರ ಬಗ್ಗೆನೂ, ಎಲ್ಲ ಕ್ಲಾರಿಫಿಕೇಶನ್ ಅನ್ನು ಕೇಳಿದ್ದಾರೆ. ಯಾರ್ಯಾರ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆನೂ ಕೇಳಿದ್ದಾನೆ, ನಾನು ಮಾತಾಡಿದ್ದೇನೆ. ಸೊ ಅವರು ಕನ್ವಿನ್ಸ್ ಆಗಿದ್ದಾರೆ. ಮೋಸ್ಟ್ಲಿ ಅವ್ರದ್ದು ಈಗ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯನ್ನು ನಡೀತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.